ಧರ್ಮಸ್ಥಳ ಶೋಧದ ಮಾಹಿತಿ ಲೀಕ್ ಆಗಿದೆ. ಎಸ್ ವೀಕ್ಷಕರೇ, ಮಾಹಿತಿ ಸೋರಿಕೆ ತಡೆಗೆ ಮುಂದಾಗಿರುವಂತಹ ಎಸ್ಐಟಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳ ಶೋಧದ ಮಾಹಿತಿ ಲೀಕ್, ಮಾಹಿತಿ ಸೋರಿಕೆ ತಡೆಗೆ ಮುಂದಾಗಿರುವಂತಹ ಎಸ್ಐಟಿಯಿಂದ ಮತ್ತಷ್ಟು ಕಠಿಣ ನಿಯಮ. ಶೋಧ ಕಾರ್ಯದ ವೇಳೆ ಮೊಬೈಲ್ ನಿಷೇಧ. ಶೋಧದ ವೇಳೆ ಮೊಬೈಲ್ ಬಳಕೆ ಮಾಡುವಂತೆ ಇಲ್ಲ. ಸಿಬ್ಬಂದಿಗೆ ಸೂಚನೆ. ಗುರುತು ಮಾಡಲಾಗಿರುವಂತಹ 7ನೇ ಸ್ಥಳದಲ್ಲಿ ಉತ್ಖನನ. ಪಾಯಿಂಟ್ 7ರ ಸುತ್ತಲೂ ಕೂಡ ಪರದೆ ಕಟ್ಟಿ ಉತ್ಖನನ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ. ಎಸ್ಐಟಿ ತನಿಖಾ ತಂಡ ಎಷ್ಟು ಸೂಕ್ಷ್ಮತೆಯಿಂದ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಆ ಒಂದು ಉತ್ಖನನದ ಜಾಗದಲ್ಲಿ ಒಂದು ಪರದೆಯನ್ನು ಕಟ್ಟಲಾಗಿದೆ. ಆ ಪರದೆಯನ್ನ ಕಟ್ಕೊಂಡು ಉತ್ಖನನ ಮಾಡಲಾಗ್ತಾ ಇದೆ. ಕಳ್ಳಬರಹ ಇದೆಯಾ ಅನ್ನುವಂಥದ್ದನ್ನ ನೋಡಲಾಗ್ತಾ ಇರುವಂತದ್ದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಯಾವುದೇ ವ್ಯಕ್ತಿ ಆ ಒಂದು ಸ್ಥಳದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡುವಂತೆ ಇಲ್ಲ. ಮೊಬೈಲ್ ಬಳಕೆ ಮಾಡೋದು ನಿಷೇಧ ಹೇರಲಾಗಿದೆ. ಅಂತಂದ್ರೆ ಮೊಬೈಲ್ ಬಳಕೆ ಮಾಡಿ ಏನೇನ್ ನಡೀತಿದೆ ಅಂತ ಬೇರೆ ಎಲ್ಲೋ ಲೀಕ್ ಆಗಬಾರ್ದು ಎನ್ನುವಂತಹ ಕಾರಣಕ್ಕೆ ಈ ಒಂದು ಕೆಲಸವನ್ನ ಮಾಡಲಾಗಿದೆ. ಧರ್ಮಸ್ಥಳ ಶೋಧದ ಮಾಹಿತಿ ಲೀಕ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮಾಹಿತಿ ಸೋರಿಕೆಯನ್ನ ತಡೆಗಟ್ಟಲಿಕ್ಕೆ ಎಸ್ಐಟಿ ತನಿಖೆ ಮುಂದಾಗಿದ್ದು, ಎಸ್ಐಟಿಯಿಂದ ಮತ್ತಷ್ಟು ಕಡಿವಾಣ ನಿಯಮವನ್ನ ಹಾಕಲಾಗಿದೆ. ಒಂದು ಜಾಮರ್ ತಂದು ಹಾಕೊಂಡ್ಬಿಟ್ರೆ ಆಯ್ತಪ್ಪ, ಯಾರು ಮೊಬೈಲ್ ಯೂಸ್ ಮಾಡಂಗಿಲ್ಲ. ಆ ಕಡೆ ಶೋಧ ಕಾರ್ಯದ ವೇಳೆ ಮೊಬೈಲ್ ಅನ್ನ ಬಳಕೆ ಮಾಡುವುದು ನಿಷೇಧ ಹೇರಲಾಗಿದ್ದು, ಶೋಧದ ವೇಳೆ ಮೊಬೈಲ್ ಅನ್ನ ಬಳಕೆ ಮಾಡುವಂತೆ ಇಲ್ಲ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ನಿನ್ನೆ ಒಂದು ಕಳೆಬರ ಸಿಕ್ಕಿರೋ ಕಾರಣಕ್ಕಾಗಿ ಇನ್ನಷ್ಟು ಅಗಿಲಿಕ್ಕೆ ಹೊರಟಿರುವಂತಹ ಎಸ್ಐಟಿ ತನಿಖಾ ತಂಡ ಮತ್ತಷ್ಟು ರಣರೋಚಕವಾಗಲಿದೆ. ಈ ಒಂದು ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಸ್ಥಳವನ್ನ ಎಲ್ಲಿ ಗುರುತು ಮಾಡಲಾಗಿದೆಯೋ 7ನೇ ಸ್ಥಳ, ಆ ಒಂದು ಉತ್ಖನನದ ಸ್ಥಳಕ್ಕೆ ಪಾಯಿಂಟ್ 7ರ ಸುತ್ತಲೂ ಕೂಡ ಒಂದು ಪರದೆಯನ್ನ ಬಿಟ್ಟುಕೊಳ್ಳಲಾಗಿದೆ. ಅಂತಂದ್ರೆ ಹೊರಗಡೆ ಮಾಹಿತಿಗಳು ಸೋರಿಕೆ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡಲಾಗಿದೆ. ಎಸ್ಐಟಿ ತನಿಖಾ ತಂಡ ಮತ್ತಷ್ಟು ತೀವ್ರತೆಯನ್ನ ಇಟ್ಟುಕೊಂಡು ಈ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಈ ಒಂದು ಕೇಸ್ನಲ್ಲಿ. ತದಾದ ನಂತರ ದೂರುದಾರನ ವಿಚಾರಕ್ಕೆ ಬರೋದಾದ್ರೆ, ದೂರುದಾರ ತೋರಿಸಿರುವಂತಹ ಸ್ಥಳದಲ್ಲೇ ಉತ್ಖನನ ಮಾಡಲಾಗ್ತಾ ಇದೆ. ಇವತ್ತು ಪಾಯಿಂಟ್ 7ರ ಸುತ್ತಲೂ ಕೂಡ ಪರದೆಯನ್ನ ಕಟ್ಟಲಾಗಿದೆ. ನಿನ್ನೆ ಪಾಯಿಂಟ್ 6ರಲ್ಲಿ ಒಂದು ಕಳೆಬರ ಸಿಕ್ಕಿತ್ತು. ತದಾದ ನಂತರ ಈಗ ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಇಟಾಚಿಯನ್ನ ತೆಗೆದುಕೊಂಡು ಬಂದು ಉತ್ಖನನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಿಗುತ್ತಾ ಕಳೆಬರ? ನೋಡಬೇಕು, ಕಾದು ನೋಡಬೇಕು. ಎಲ್ಲೆಲ್ಲೂ ಕೂಡ ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಶೋಧದ ವೇಳೆ ಮೊಬೈಲ್ ಅನ್ನು ಕೂಡ ಬಳಕೆ ಮಾಡುವಂತೆ ಇಲ್ಲ ಎನ್ನುವಂತಹ ಮಾಹಿತಿ ಇದೆ. ಎಸ್ ವೀಕ್ಷಕರೇ, ಎಸ್ಐಟಿ ತನಿಖಾ ತಂಡ ಏನಿದೆ ಅದು ತನ್ನ ಆಫೀಸ್ನಲ್ಲೂ ಕಚೇರಿಯಲ್ಲೂ ಕೂಡ ಯಾವುದೇ ಇಂಟರ್ನೆಟ್ ಅನ್ನ ಇಟ್ಕೊಂಡಿಲ್ಲ. ಇಂಟರ್ನೆಟ್ ಅನ್ನ ಕಟ್ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಇಂಟರ್ನೆಟ್ ಇದ್ರೆ ಎಲ್ಲಾದ್ರೂ ಮಾಹಿತಿ ಲೀಕ್ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಮಂಗಳೂರಿನಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲೂ ಕೂಡ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇಲ್ಲ. ಈಗ ಶೋಧ ಕಾರ್ಯದಲ್ಲೂ ಕೂಡ ಮೊಬೈಲ್ ಬಳಸದಂತೆ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಯಾವ ರೀತಿಯಾಗಿ ಉತ್ಖನನ ಮಾಡಲಾಗ್ತಾ ಇದೆ ಅಂತಂದ್ರೆ, ಆ ಒಂದು ಉತ್ಖನನ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಒಂದು ಚೂರು ಟೈಮ್ ವೇಸ್ಟ್ ಮಾಡದೆ ಹಿಟಾಚಿಯಲ್ಲಿ ಉತ್ಖನನಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಏನ್ ಸಿಗುತ್ತೆ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಶುರು ಮಾಡಿದ್ದು ಪಾಯಿಂಟ್ 7ರಲ್ಲಿ ಅಗಿತಾ ಇರುವಂತದ್ದು. ಈಗ ನಮ್ಮ ಟೀಮ್ ಫ್ರೀಡಮ್ ಟಿವಿಯ ಟೀಮ್ ಕೂಡ ಅಲ್ಲೇ ಇದೆ. ಫ್ರೀಡಮ್ ಟಿವಿಯ ಟೀಮ್ ಕೂಡ ಧರ್ಮಸ್ಥಳಕ್ಕೆ ಹೋಗಿದೆ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಏನೇನಾಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಫ್ರೀಡಮ್ ಟಿವಿ ಕೊಡ್ತಾ ಇದೆ. ಫ್ರೀಡಮ್ ಟಿವಿ ಖುದ್ದು ಫೀಲ್ಡ್ಗೆ ಇಳಿದಿದ್ದಂಥದ್ದು SIT ತನಿಖಾ ತಂಡ ತನಿಖೆಯನ್ನ ತೀವ್ರಗೊಳಿಸಿರುವಂತದ್ದು. ಶೋಧ ಕಾರ್ಯದ ವೇಳೆ ಮೊಬೈಲ್ ಅನ್ನ ಬಳಕೆ ಮಾಡುವಂತೆ ಇಲ್ಲ ಎನ್ನುವಂಥದ್ದು ಈಗ ಬರ್ತಾ ಇರುವಂತಹ ಸುದ್ದಿ. 7ನೇ ಸ್ಥಾನದಲ್ಲೂ ಅಂದ್ರೆ ಆ ಒಂದು 7ನೇ ಸ್ಥಳದಲ್ಲೂ ಕೂಡ ಉತ್ಖನನ ಶುರು ಮಾಡಿದ್ದು. ಪಾಯಿಂಟ್ 7ರ ಸುತ್ತಲೂ ಕೂಡ ಪರಿಧಿಯನ್ನ ಕಟ್ಟಿ ಉತ್ಖನನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಶೋಧದ ಮಾಹಿತಿ ಲೀಕ್ ಆಗಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಮಾಹಿತಿ ಸೋರಿಕೆ ತಡಿಲಿಕ್ಕೆ SIT ತನಿಖಾ ತಂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದು, ಒಂದು ಕಠಿಣ ನಿಯಮವನ್ನ ಹೇರಿದೆ. ಅದು ಕೂಡ ಯಾರು ಕೂಡ ಮೊಬೈಲ್ ಅನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 6ರ ಸ್ಥಳದಲ್ಲಿ ಸಿಕ್ಕಿರುವಂತಹ ಆ ಒಂದು ಕಳೆ ಬರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ನುರಿತ ವೈದ್ಯರು ಏನ್ ಹೇಳಿದ್ದಾರೆ ಅಂದ್ರೆ, ಇದು ಮೋಸ್ಟ್ಲಿ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ತಲೆಬುರುಡೆ ತರ ಇದೆ, ಮೂಳೆಗಳ ತುಂಡಿನ ತರ ಇದೆ ಅನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿರುವಂತದ್ದು, ಮಾತಾಡಿರುವಂತದ್ದು. ಇನ್ನು ಅದೀಗ ಆ ಒಂದು ಕಳೆ ಬರಹ ಇಟ್ಕೊಂಡು ಫಾರೆನ್ಸಿಕ್ ಲ್ಯಾಬ್ ತೆಗೆದುಕೊಂಡು ಹೋಗಲಾಗಿದೆ. ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಅದೇನಾಗುತ್ತೆ ಅನ್ನೋದೆಲ್ಲ ಕಾದ್ ನೋಡ್ಬೇಕಾಗಿದೆ. ಅದು ಹೊರನೋಟದಲ್ಲಿ ಅದು ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿರುವಂತಹದ್ದು ಅಂತ ಹೇಳಿ ಈಗ ಕಾರ್ಡ್ ಸಿಗ್ತಾ ಇದೆ ಅಂತ ಹೇಳಿ ನಿನ್ನೆ ಹೇಳ್ತಾ ಇದ್ರು. ಅದಾದ ನಂತರ ಸಾಕಷ್ಟು ಜನ ಆತ ಹೆಣವನ್ನ ಉಳುವಂತ ಕೆಲಸವನ್ನೇ ಮಾಡ್ತಾ ಇದ್ದ. ಆ ಒಂದು ಕಾರಣಕ್ಕೆ ಆತ ಎಲ್ಲೆಲ್ಲಿ ಎಲ್ಲಿ ಉಳಿದಾನೋ ಅದನ್ನೇ ತೋರಿಸ್ತಾ ಇದ್ದಾನೆ ಅಂತ ಸಾಕಷ್ಟು ಜನ ಮಾತನಾಡಿದ್ರು. ಅದಾದ ಮೇಲೆ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತಹ ಧರ್ಮಸ್ಥಳ ಫೈಲ್ಸ್ ವಿಚಾರ, ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. SIT ತನಿಖೆಯಿಂದಲೂ ಕೂಡ ತನಿಖಾ ಕಾರ್ಯ ಶುರುವಾಗಿದ್ದು ಈಗ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ, ಸ್ಕ್ರೀನ್ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ SIT ತನಿಖಾ ತಂಡ ಬರ್ತಾ ಇದೆ ಅಂತ ಹೇಳಿ. ಸೊ ಆ ಒಂದು SIT ತನಿಖಾ ತಂಡ ಈಗ ನೇತ್ರಾವತಿಯ ದಡದ ಮೇಲೆ ನಡೆಸ್ತಾ ಇರುವಂತಹ ಶೋಧ ಕಾರ್ಯವನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ವೀಕ್ಷಕರೇ, ಇಟಾಚಿಯನ್ನ ಕೂಡ ನೋಡ್ತಾ ಇದ್ದೀರಾ. ಇಟಾಚಿಯನ್ನ ಇಟ್ಟುಕೊಂಡು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಸಾಕಷ್ಟು ಜನರು ಆ ಒಂದು ಸ್ಥಳಗಳಲ್ಲಿ ಜಮಾಯಿಸಿರುವಂತಹ ಕಾರಣ ಆ ವಿಚಾರವನ್ನು ಕೂಡ ಅಲ್ಲಗೆಳೆದು ಅವರು ತಮ್ಮ ಪಾಡಿಗೆ ತಾವು ಉತ್ಖನನವನ್ನ ಮಾಡ್ತಾ ಇದ್ದಾರೆ. ಇನ್ನು ನೋಡ್ಬೇಕು ಏನಾಗುತ್ತೆ ಅನ್ನೋದು. ಧರ್ಮಸ್ಥಳ ಶೋಧ ಕಾರ್ಯ ಮುಂದುವರೆದಿತ್ತು. ಇನ್ನೂ ಕೂಡ ಸಾಕಷ್ಟು ವಿಚಾರ ಹೊರಗೆ ಬರಬೇಕಾಗಿದೆ. ಆ ಒಂದು ದೂರುದಾರ ನಿಜಕ್ಕೂ ಕೂಡ ತನ್ನ ಕೆಲಸವನ್ನ ಬಚ್ಚಿಟ್ಟುಕೊಂಡು ತಾನೆಷ್ಟರಕ್ಕೆ ಹೀಗೆ ಮಾಡಿದ್ದೆ ಅನ್ನೋದನ್ನ ಹೇಳ್ತಾ ಇದ್ದಾನ, ಅಥವಾ ಆ ಒಂದು ದೂರುದಾರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವನ ಲೈಫ್ ಬಗ್ಗೆ ಅಥವಾ ಅವನ ಹಿಂದಿನ ಲೈಫ್ ಬಗ್ಗೆ ಆ ವಿಚಾರಕ್ಕೂ ಕೂಡ ಅವರು ಮಾತನಾಡಬೇಕಾಗಿರುತ್ತೆ. ಸೊ ಅವರು ಆ ಒಂದು ವಿಚಾರಣೆಯನ್ನು ನಡೆಸಬೇಕಾಗಿರುತ್ತೆ. ಈಗ ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಯಾವ ಜಾಗದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೆ ಈಗ SIT ತನಿಖಾ ತಂಡ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.